ಒಂದಿಷ್ಟು ಆಟೋ ಚಾಲಕರದ್ದು ಸಮಸ್ಯೆಗಳು ಇನ್ನೂ ಮುಂದುವರೆದಂಗೆ ಕಾಣುತ್ತೆ. ಕೆಲವು ಬಂಕ್ಗಳಲ್ಲಿ ಸಿಕ್ಕಿಲ್ಲ, ಬಟ್ ಲಾರ್ಜ್ಲಿ ಅದು ಪ್ರೈವೇಟ್ ಆಟೋ ಗ್ಯಾಸ್ ಬಂಕ್ಸಲ್ಲಿ ಇದ್ದಂಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸ್ಗಳಲ್ಲಿ ಇದ್ದಂಗಿಲ್ಲ, ಇರ್ಬೋದು ಅದರಲ್ಲೂ ಅಲ್ಲಿ ಇಲ್ಲಿ ಕಾಣಿಸ್ದಂಗಿದೆ. ಕೆಲ ಬಂಕಲ್ಲಿ ಏಕಾಏಕಿ ಅಂತ ನಾನು ನಿನ್ನೆಯಿಂದನೇ ಹೇಳ್ತಾ ಇದ್ದೀನಿ, ಖಾಸಗಿ ಅವ್ರದ್ದು ನಿಯಂತ್ರಣದಲ್ಲಿ ಇಲ್ಲ. ಏಕಾಏಕಿ ರೇಜ್ ಮಾಡಿದ್ದಾರೆ. ಯಾರು ಮಾಡಿದ್ದಿದ್ದು ಅಂತ ನೀವು ಕೇಳಕ್ಕೆ ಬರಲ್ಲ. ಹೇಳಿದ್ರೆ ಅದನ್ನು ಅರ್ಥನೇ ಮಾಡ್ಕೊತಿಲ್ಲ ಯಾರು. ಮೀಡಿಯಾನವರು ಅಷ್ಟೇ ಏಕಾಏಕಿ ಬರ್ತಿದ್ದಾರೆ, ಅಯ್ಯೋ ಅಂತಿದ್ದಾರೆ. ಒಳ್ಳೆ ಕತ್ತಾಗ್ತಿದೆಯಲ್ಲ ನಿಮ್ಮದು, ಅವ್ರಿಗಷ್ಟು ಫ್ರೀ ಬಿಟ್ಟಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಎಲ್ಲ ಒಂದು ಕಡೆ ಪೆಟ್ರೋಲ್ಗೆ ಒಂದು 5 ಪಟ್ಟು ಬಂಪ್ ಇದೆಯಂತೆ. ಸೊರಬದಲ್ಲೆಲ್ಲೋ ಅದ್ರಲ್ಲಿ ನೋ ಸ್ಟಾಕ್ ಅಂತೆ. ಅದೇನೋ ಲೋಕಲ್ ಇಶ್ಯೂ ಇದ್ದಂಗಿದೆ, ಸಪ್ಲೈ ಏರ್ಪೇರ್ ಆದಂಗಿದೆ ಅಷ್ಟೇ. ಪೆಟ್ರೋಲು ಡೀಸೆಲ್ಗೆ ಹಾಹಾಕಾರ ಇರಬೇಕಾದ ಅವಶ್ಯಕತೆ ಇಲ್ಲ. ಅದು ಆ ಪೆಟ್ರೋಲ್ ಪಂಪ್ಗಳ ಪ್ರಾಬ್ಲಮ್ಗಳು ಅಥವಾ ಸಪ್ಲೈ ಚೈನ್ ಪ್ರಾಬ್ಲಮ್ ಅಷ್ಟೇ. ಅದು ಇದ್ದಂಗಿಲ್ಲ. ಅಲ್ಲಾರ ಬಾಟ್ಲಿಗೆ ಪೆಟ್ರೋಲ್ ಹಾಕ್ತಾ ಇದ್ದಕ್ಕೆ ಗಲಾಟೆ ಮಾಡಿದ್ರಂತೆ. ನಿಯಮದ ಪ್ರಕಾರದಲ್ಲಿ ಪೆಟ್ರೋಲ್ ಪಂಪ್ನವರು ಬಾಟ್ಲಿಗೆ ಹಾಕಲೇಬಾರ್ದು. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಡೇಂಜರಸ್. ರೂಲ್ಸ್ ಇದೆ, ಆದರೂ ಕೇಳಲ್ಲ. ಹಾಕಲೇಬಾರ್ದು. ಹಾಗಾಗಿ ನೀವು ಜಗಳ ಮಾಡಿದ್ರೆ ಕೇಳಿಸ್ಕೋಬೇಡಿ. ಜಗಳ ಮಾಡಿದವನನ್ನು ಹಾಕ್ಕೊಡ್ಬೇಡಿ ಬಾಟ್ಲಿಗೆ. ಬೇರೆ ಟೈಮಲ್ಲಿ ಗೊತ್ತಿಲ್ಲ ನನಗೆ. ಇನ್ನು ಗ್ಯಾಸ್ ಇಲಾಖೆ ಹೇಳ್ತಿದೆ, ನಮ್ಮದು ಸರ್ಕಾರದ ಇಲಾಖೆ ಹೇಳ್ತಿದೆ, ಆಹಾರ ಮತ್ತು ನಾಗರಿಕ ಇಲಾಖೆ, ಇದು ಖಾಸಗಿ ಆಟೋ ಗ್ಯಾಸ್ ಸರಬರಾಜು ಸಂಸ್ಥೆಯಲ್ಲಿ ಮಾತ್ರ ಕೊರತೆ ಬಂದಿದೆ, ಹೆಚ್ಚಿನ ಪೂರೈಕೆ ಆಗ್ತಾ ಇದೆ ಅಂತ. ಮುನಿಯಪ್ಪ ಮಾತ್ರ ಇದೆಲ್ಲ ಮೋದಿ ಪ್ರಾಬ್ಲಮ್ಮು. ಯಾಕೆ ಮುನಿಯಪ್ಪಗೆ ಫೋನ್ ಮಾಡಿದ್ರು ಮೇಲ್ಗಡೆಯಿಂದ, ಏನಪ್ಪ ಇರಬೇಕು ಅಂತಿದೆಯಾ ಇಲ್ವಾ ಮಂತ್ರಿಮಂಡಲದಲ್ಲಿ? ನೀನು ಇತ್ತೀಚೆಗೆ ಮೋದಿನೇ ಬೈತಾ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರಿ ಬೈಬೇಕು, ಸಂಜೆ ಆದ ತಕ್ಷಣ ಒಂದು ಸರಿ ಬೈಬೇಕು ಅಂತ ನಿಂಗೆ ಗೊತ್ತಿಲ್ಲ? ನಿಯಮ ಇಲ್ವಾ? ಊದ್ಗಡ್ಡಿ ಹಚ್ಚಿದಂಗೆ ಅಂತ ಎಲ್ಲ ಕೇಳಿರಬೇಕು ಯಾರೋ. ಅದಕ್ಕೆ ಅವ್ರು ನಂದು ಒಂದಿರಲಿ, ನನಗೆ ಯಾಕೆ ಬೇಕು ಗ್ರಾಚಾರ ಅಂತ. ಇದು ಮೋದಿ ಮಾಡಿಲ್ಲ ಅಂತ. ಕೊಡ್ರಿ ಡಾಟಾ ಅಂದರೆ ಕೊಟ್ಟರು, ತಗಲಾಕೊಂಡ್ರು. ಈಗ ಕೊಟ್ಬಿಟ್ಟು ಡಾಟಾನ ನೀಟಾಗಿ ಆಗಿದೆ. ಈಗಲೂ ಬರೀ ನಮ್ಮ ರಾಜ್ಯಕ್ಕೆ ಬಂದಿದ್ದು ಕೊಟ್ಟಿದ್ದಾರೆ. ಕೊಡ್ರಿ ಕಂಪ್ಯಾರಿಸನ್ ಡಾಟಾ, ಒಪ್ಕೊಳ್ಳೋಣ ನಿಮ್ಮ ವಾದನ. ಮಂಡವಾದ ಮಾಡಬೇಡಿ. ಮಂತ್ರಿಯಾಗಿರೋದಕ್ಕೋಸ್ಕರ ಸ್ವಾರ್ಥಕ್ಕೆ ಸುಳ್ಳು ಹೇಳಬೇಡಿ. ಎಸ್. ಇನ್ನು ಕದನ ವಿರಾಮದ ಬೆನ್ನಲ್ಲೇ ಚಿನ್ನ ಬೆಳ್ಳಿ ದರ ಏರಿಕೆ ಕಂಡಿದೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಆರಂಭಿಕ ವಹಿವಾಟಿನಲ್ಲಿ ಸೆನ್ಸೆಕ್ಸ್ 2700ಕ್ಕೂ ಹೆಚ್ಚು ಅಂಕ ಜಿಗಿತ ಕಂಡಿದೆ. ಮತ್ತೊಂದು ಕಡೆ 815 ಅಂಕಗಳ ಏರಿಕೆಯ ನಂತರ ನಿಫ್ಟಿ 23,900 ಇಳಿಯತ್ತೆ ಮಾರ್ಕೆಟ್ಗಳು. ಸೊ ಈಗ ಅಲ್ಟಿಮೇಟ್ಲಿ ಯುದ್ಧದ ಕತೆ ಮುಗ್ದಂಗಿದೆ. ಅಮೆರಿಕಾನಲ್ಲಿ ಈಗ ಒಂದು ನಡೀತಾ ಇದೆ ಜೋಕು, ಅದು ಟ್ಯಾಕೋ. ಏನು ಟ್ಯಾಕೋ? ಟ್ರಂಪ್ ಆಲ್ವೇಸ್ ಚಿಕನ್ ಸೌಟ್. ಟ್ಯಾಕೋ. ಟ್ರಂಪ್ ಟಿ ಆಲ್ವೇಸ್ ಎ ಚಿಕನ್ ಕೋಳಿ ಸಿ ಓ ಔಟ್ ಟ್ಯಾಕೋ. ಇದು ಟ್ಯಾಕೋ ಟೈಮ್ ಆಫ್ ಟ್ರಂಪ್ ಅಂತ ಕೆಲವರು ಕೇಳ್ತಿದ್ದಾರೆ. ಹಾಗಿದ್ದರೆ ಸಿಂಧೂರ ಟೈಮಲ್ಲಿ ನಾವು ಅದು ನಮ್ಮ ಮೋದಿ ಮಾಡಿದ್ದನ್ನು ಮ್ಯಾಕೋ ಅಂತ ಕರಿಬೇಕಾ? ಮೋದಿ ಆಲ್ವೇಸ್ ಚಿಕನ್ ಸೌಟ್ ಅಂತ ನಾನು ಹೇಳಿದೆ ಇಲ್ಲ, ಹಂಗೆ ಕರೆಯೋಕ್ಕಾಗಲ್ಲ. ಯಾಕಂದರೆ ಅವ್ರದ್ದು ಅದು ಒಂದೇ, ಬೇರೆದ್ರಲ್ಲಿ ಹಂಗೆ ಆಗಿಲ್ಲ. ಕೆಲವುದ್ರಲ್ಲೆಲ್ಲ ಇವು ಕಂಡಿದ್ದಕ್ಕೆಲ್ಲ ಟ್ಯಾಕೋ ಪಾರ್ಟಿ ಅಂತ. ಸೊ ಈಗ ಅದು ಏನು ಮಾಡುತ್ತೋ ಗೊತ್ತಿಲ್ಲ, ನೋಡೋಣ. ವಿ ವಿಲ್ ಸಿ ಆಮೇಲೆ ಅದನ್ನು. ಸದ್ಯಕ್ಕೆ ನಾಳೆ ವಿನಯ್ ಕುಲಕರ್ಣಿದು ಕೇಸು ಜಡ್ಜ್ಮೆಂಟ್ ಬರುತ್ತೆ, ಮಧ್ಯಾಹ್ನದಷ್ಟೊತ್ತಿಗೆ ಬರಬಹುದು ಅನಿಸುತ್ತೆ. ಅದೇ ಯೋಗೇಶ್ ಗೌಡ ಮರ್ಡರ್ ಕೇಸು ಧಾರವಾಡದ್ದು. ಅದಾದಮೇಲೆ ಏನೋ ಒಂದು ಇತ್ಯರ್ಥ ಆಗುತ್ತೆ. ವಾಟ್ ಎವರ್ ಬಿ ದ ಜಡ್ಜ್ಮೆಂಟ್, ಆ ಪ್ರಕಾರ ಅವ್ರ ಪರವಾಗಿ ಬಂದರೆ ಮೋಸ್ಟ್ಲಿ CBI ಅಪೀಲ್ ಹೋಗ್ತಾರೆ, ಇವ್ರ ವಿರುದ್ಧವಾಗಿ ಬಂದರೆ ಇವರು ಹೋಗ್ತಾರೆ. ಏನೋ ಒಂದು ಆಗುತ್ತೆ. ಒಟ್ಟಲ್ಲಿ ಜಡ್ಜ್ಮೆಂಟ್ ಏನು ನಾಳೆ ನೋಡೋಣ. ಎಸ್. ಅಸ್ಸಾಂ ಪ್ರಚಾರದ ವೇಳೆ RSS ಬಿಜೆಪಿಗರು ವಿಷಸರ್ಪದಂತೆ ಅಂದಿರುವ ಖರ್ಗೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಬಿಜೆಪಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. CT ರವಿ ಖಂಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾತ್ರ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಗುಜರಾತ್ನಲ್ಲಿ ಗುಜರಾತಿಗಳು ಅನಕ್ಷರಸ್ಥರು ಅಂತ ಕೇರಳ ಪ್ರಚಾರ ಸಮಯದಲ್ಲಿ ಖರ್ಗೆ ಅವರು ಮಾತನಾಡಿದ್ರು. ಅದಕ್ಕೀಗ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಹೇಳಿಕೆಯನ್ನ ಅಪಾರ್ಥ ಮಾಡಲಾಗಿದೆ, ತಪ್ಪಾಗಿ ಮಾಡಲಾಗಿದೆ ಅಂತ ಅಂದ್ಬಿಟ್ಟು ನೀವು ಅದನ್ನು ಹೇಳ್ಬಿಟ್ಟು ಅಪಾರ್ಥ ಮಾಡಲಾಗಿದೆ ಅಂದರೆ ಹೆಂಗೆ ಖರ್ಗೆ ಅವರು? ಇದು 3ನೇ ಸರಿನೋ 4ನೇ ಸರಿನೋ ನೀವು ಈ ಥರ ಮಾಡ್ಕೋತಾ ಇರೋದು. ಹೇಳೋದು ಹೇಳ್ಬಿಡ್ತೀರಿ, ಆಮೇಲೆ ವಿಷಾದ ಅಂತೀರಿ, ಅಪಾರ್ಥ ಅಂತೀರಿ. ಹೆಂಗೆ ಅಪಾರ್ಥ ಆಗುತ್ತೆ? ಅಲ್ಲಿ ಕ್ಲಾರಿಟಿ ಇದೆ ಅದರಲ್ಲಿ. ಆ ಮಾತಾಡೋ ವೇಗದಲ್ಲಿ ಹೇಳಿದ್ದೀರಿ, ಆ ತಪ್ಪನ್ನು ಒಪ್ಕೊಳ್ಳೋದು. ಅದು ಅವ್ರನ್ನ ಹರ್ಟ್ ಮಾಡೋ ಉದ್ದೇಶ ಇತ್ತು ಅಂತಲ್ಲ, ಮೋದಿಯ ಕೋಪದಿಂದ ಬಂದಿರುವ ಪದ ಅದು. ಯಾವಾಗ ನಿಮ್ಮ ವೈಷಮ್ಯ, ನಿಮ್ಮ ದ್ವೇಷ ವೈಯಕ್ತಿಕವಾಗಿರುತ್ತೋ ಅವಾಗ ಹಂಗಾಗತ್ತೆ ಪದಗಳು ಅಷ್ಟೇ. ನೀವು 3ನೇ ಸರಿ ಮಾಡ್ಕೋತಾ ಇರೋದು ನೀವು ಖರ್ಗೆ ಅವರು ಇದನ್ನು. ಅದಕ್ಕೆ ನನಗೆ ಯಾರೋ ಒಬ್ಬರು ಫೋನ್ ಮಾಡಿದ್ರು, ಖರ್ಗೆ ಅವ್ರನ್ನ ಹಂಗೆ ಕೇಳ್ಬೇಕಲ್ವಾ ಅಂದರು. ಏನಪ್ಪ ಅಂದೆ. ಗುಲ್ಬರ್ಗದವ್ರಲ್ಲ ಅನಕ್ಷರಸ್ಥರು ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಅಂತಾನೆ. ಬ್ಯಾಮಿಚ್ಕೊಂಡು ಕುತ್ಕೊಳ್ಳಯ ಅಂತಂದೆ. ಕುತ್ಕೊಳ್ಳಯ ಬ್ಯಾಮಿಚ್ಕೊಂಡು ಅಂತ ಅಂದ್ಬಿಟ್ಟು ಫೋನ್ ಇಡಿಸ್ದೆ ಕೆಳಕ್ಕೆ. ಹಂಗಾಗಲ್ಲ. ಹಾಗಾಗಿ ಹೇಳೋವಾಗ ಸಂಬಡಿ ಶುಡ್ ಬಿ ಮೋರ್ ಕೇರ್ಫುಲ್ ಅಷ್ಟೇ. ಎಸ್. ದಾವಣಗೆರೆ ಬೈ ಎಲೆಕ್ಷನ್ದು ಎಲ್ಲ ಮುಗೀತು. ಬೈರು ಸರ ನಾಳೆ ಎಲೆಕ್ಷನ್ನು.
ಏನಾಗುತ್ತೋ ಗೊತ್ತಿಲ್ಲ, ಯಾರೋ ಒಬ್ರು ಗೆಲ್ಲಬೇಕು, ಯಾರೋ ಒಬ್ಬರು ಸೋಲಬೇಕು. ಎರಡರಲ್ಲೂ ವಾಟ್ ಎವರ್ ದಿ ಮಾರ್ಜಿನ್, ಕಾಂಗ್ರೆಸ್ ಗೆದ್ದರೆ ಬಚಾವು, ಇಲ್ಲದ್ರೆ ಮರ್ಯಾದೆ ಕಳ್ಕೊತಾರೆ, ಅಷ್ಟೇ. ಸರ್ಕಾರಕ್ಕೇನೂ ಆಗಲ್ಲ. ನಂಬರ್ 2 BJPಗೆ ಎರಡರಲ್ಲಿ ಸೋತ್ರೂ ಪರವಾಗಿಲ್ಲ, ಮಾರ್ಜಿನ್ ಕಡಿಮೆ ಇರಬೇಕು, ಮರ್ಯಾದೆ ಉಳ್ಕೊಳ್ಳುತ್ತೆ. ವಿಪರೀತ ಮಾರ್ಜಿನಲ್ಲಿ ಸೋತ್ರೆ ನಿಮಗೂ ಮರ್ಯಾದೆ ಹೋಗುತ್ತೆ ಅಷ್ಟೇ. ಎಸ್, ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ನಮಗೆ ಗೆಟ್ ಲಾಸ್ಟ್ ಅಂದ್ರು ಅಂತ ಟಿಎಂಸಿ ನಾಯಕ ಡೈರೆಕ್ಟ್ ಒಬ್ರಿಯಾನ್ ಗಂಭೀರ ಆರೋಪ. ಟಿಎಂಸಿನವ್ರನ್ನ ನಂಬಕ್ಕಾಗಲ್ರಿ, ಅವ್ರು ಒಳಗಡೆ ಹೋದಾಗ ಒಂದು ಮಾತಾಡ್ತಾರೆ, ಹೊರಗಡೆ ಒಂದು ಬಂದಾಗ ಮಾತಾಡ್ತಾರೆ, ಅವ್ರು ನಂಬುತ್ತಾರೆ ಅವನವ್ರೆ, ಎಕ್ಸೆಪ್ಟ್ ವೆಸ್ಟ್ ಬೆಂಗಾಲ್ನವ್ರನ್ನ ಬಿಟ್ಟು. ಅಲ್ಲಿ ಹೋಗಿ ವಾಯ್ಸ್ ರೈಸ್ ಮಾಡಿದ್ರಂತ, ಅದಕ್ಕೆ ಅವರು ಸಭ್ಯತೆ ಟಿಎಂಸಿನವರು ಒಂದೊಂದ್ಸರ್ತಿ ಹಾಲಿವುಡ್ ಅವ್ರೆಲ್ಲ ಎದುರೋಗ್ಬಿಡ್ತಾರಂತೆ, ಆ ರೇಂಜ್ ಅವರು. ಹಂಗಾಗಿ ಅವ್ರವರೇ ಜಗಳ ಆಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಖಾಸಗಿ ಆಸ್ಪತ್ರೆ, ಎಸ್, ಖಾಸಗಿ ಆಸ್ಪತ್ರೆಗಳಿಗೆ ರಾಜ್ಯ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಗರ್ಭಧಾರಣೆ ಪ್ರಕರಣಗಳನ್ನು ಪೋಕ್ಸೋ ಕಾಯ್ದೆಯಡಿ ವರದಿ ಮಾಡಬೇಕು ಅನ್ನೋದನ್ನ ಕಡ್ಡಾಯವಾಗಿ ಆದೇಶ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾರು ಕೂಡ ಇದನ್ನ ಮೀರಬಾರದು, ಮೀರಿದ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಲಾಗಿದೆ. ಆಲ್ ರೈಟ್. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ದ್ವಿತೀಯ PUC ಪರೀಕ್ಷೆಯನ್ನು ನಾಳೆ ಮಧ್ಯಾಹ್ನ 3 ಗಂಟೆಗೆ ಇಲಾಖೆ ವೆಬ್ಸೈಟಲ್ಲಿ ಸಿಗತ್ತಂತೆ. ಮಿನಿಸ್ಟ್ರ್ 6:15ಗೆ ಸುದ್ದಿಗೋಷ್ಠಿ ಮಾಡ್ತಾರಂತೆ. ಇದಾದ ಮೇಲೆ ನೀತಿ ಸಮಿತಿ ಆದಮೇಲೆ ವೆಬ್ಸೈಟಲ್ಲಿ ಹಾಕಿದ್ಮೇಲೆ ಇನ್ನೇನು ರೀ ನಿಮ್ಮ ಸುದ್ದಿಗೋಷ್ಠಿ? ಏನು ನಿನ್ನ ಪ್ರೆಸ್ಟೀಜಾ? ಅದು ಈ ಸರಿ ಪಾಸಿಂಗ್ 33% ಮಾಡಿದಾರಲ್ಲ ಸರ್, ಜಾಸ್ತಿ ಜನ ಪಾಸ್ ಆಗಿಬಿಡ್ತಾರೆ, ಆದರೆ ಕ್ರೆಡಿಟ್ ತಗೋಬೇಕು ಅಂತ ಕೆಳಗೆ ಇಳಿಸ್ಬಿಟ್ಟು 0 ಮಾಡಿಬಿಟ್ಟಿದ್ರೆ ಇನ್ನೂ ಜಾಸ್ತಿ ಪಾಸ್ ಆಗೋರು. 10 ಬಂದರೆ ಸಾಕು ಪಾಸ್ ಆಗ್ತೀನಿ ಅಂತಂದಿದ್ರೆ ಇನ್ನೂ ಜಾಸ್ತಿ ಆಗೋರು. ಕ್ವಾಲಿಟಿ ಡೌನ್ ಮಾಡಿಬಿಟ್ಟು ಸಕ್ಸಸ್ ಆಯಿತು ಅಂತ ಸಂಭ್ರಮ ಪಡೋರಿಗೆ ನಾವೇನು ಹೇಳೋಣ? ಎಸ್. ಕೇರಳದಿಂದ ಚಿಕ್ಕಮಗಳೂರು ಪ್ರವಾಸಕ್ಕೆ ಬಂದಿದ್ದ 40 ಜನರ ತಂಡದಲ್ಲಿ 16 ವರ್ಷದ ಓರ್ವ ಬಾಲಕಿ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ನಾಪತ್ತೆಯಾಗಿದ್ದಾರೆ. ಮುಳ್ಳಯ್ಯನಗಿರಿ ಭಾಗದಲ್ಲಿ ಇದಾಗಿದೆ. ಸಂಜೆ 6:30 ಸಂದರ್ಭದಲ್ಲಿ ನಿನ್ನೆ ಆಗಿರೋದು. ಹುಡುಕಾಡಿದ್ದಾರೆ, ಇಲ್ಲಿವರೆಗೂ ಕೂಡ ಪತ್ತೆಯಾಗಿದೆ. ಆಯಿತು. ಈಗ ಫಸ್ಟ್ ಆಫ್ ಆಲ್ ಇವರೆಲ್ಲ ಈ ರೀತಿ ಕಾಣೆ ಆಗೋಕ್ಕೆ ಯಾಕೆ ಕಂಡು ಕಡೆ ಎಲ್ಲ ಹೋಗ್ಬೇಕು? ಫಸ್ಟ್ ಆಫ್ ಆಲ್ ಇವ್ರುಗಳು ಫ್ಯಾಮಿಲಿ ಜೊತೆಗೆ ಇರ್ತಾರೆ, ಯಾಕೆ ಹೋಗ್ಬೇಕು ಇವ್ರುಗಳು? ನಂಬರ್ 1. ಮೊನ್ನೆ ಕೊಡಗಲ್ಲಿ ಯಾರೋ ಹಂಗೆ ಮಾಡಿದ್ರು. ನೀವು ಅಡ್ವೆಂಚರ್ ಸಾಹಸ ಮಾಡಕ್ಕೆ ಹೋಗ್ಬಿಟ್ಟು ಊರವ್ರಿಗೆಲ್ಲ ಕಾಟ ಕೊಟ್ಬಿಟ್ಟು ನಿಮ್ಮಿಂದ ಕೇಸ್ ಹಾಕಬೇಕು. ನನ್ನ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಯಾವನು ಈ ಥರ ಅಕ್ರಮವಾಗಿ ಒಳಗೋಗ್ತೀರಿ ಮೇಲೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ. ಹಾಕಿ ಅದಕ್ಕಾಗೋ ಖರ್ಚಿದೆಯಲ್ಲ ಅದೆಲ್ಲ ನೀವು ಕಟ್ಟಿ ಅಂತ ಕಕ್ಕಿಸ್ಬೇಕು ಅವ್ರ ಕೈಯಲ್ಲಿ. ನೀವು ಮಾಡೋ ಹುಡುಗಾಟಕ್ಕೆ, ನಿಮ್ಮ ಮಜಕ್ಕೆ, ತೆವಲಿಗೆ ಊರಿನವ್ರಿಗಿರೋರೆಲ್ಲ ಯಾಕೆ ಕಾಟ ಕೊಡ್ತೀರಿ? ನಿಮ್ಗೆ ಹೇಳ್ದವ್ನು ಯಾವನ ಆ ರೀತಿ ಹೋಗು ಅಂತ ನಾವು ಹೇಳಿದ್ವಾ? ಹೋಗು ಉಣ್ಬೇಕು, ಹೋಗ್ಬಿಟ್ಟು ಅಲ್ಲೇ ಬಿದ್ಗೋ ಹೋಗು ಉಣ್ಬೇಕು, ಕರ್ಕೊಂಬರ್ಬಾರ್ದು. ಒಳ್ಳೆ ಕಥೆ ಆಯ್ತಲ್ಲ ಇವ್ರದ್ದು. ಏನೋ ನಡ್ಕೊಂಡು ಹೋಗ್ತಿದ್ರು ಸರ್, ಕಾಲು ಜಾರ್ ಬಿದ್ದುಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಕಾಣೆ ಆಗ್ಬಿಟ್ರು ಸರ್ ಅಂದರೆ ಫೇರಪ್ಪ. ಗುಂಪಲ್ಲೇ ಇಟ್ಕೊಂಡು. ಎಸ್. ಬೆಂಗಳೂರಿನಲ್ಲಿ ಅನಧಿಕೃತ ಜಾಹೀರಾತುಗಳ ವಿರುದ್ಧ GBA ಕ್ರಮ ತಗೋತಾರಂತೆ. ಬ್ಯಾನರ್ ಎಲ್ಲ ತೆಗಿತಾರಂತೆ, ಫ್ಲೆಕ್ಸ್ ತೆಗಿತಾರಂತೆ, ಬಂಟಿಗೆ ತೆಗೆದು. ಯಾರದ್ದು? ಅಬ್ಬೆಪಾರಿಗಳದ್ದು, ಅಡ್ರೆಸ್ ಇಲ್ಲದೆ ಇರೋರದ್ದು. ಶಿವಕುಮಾರ್ ತೆಗಿತೀರಾ? ಸಿದ್ದರಾಮಯ್ಯ ತೆಗಿತೀರಾ? ನೋಡೋಣ, ತೆಗೀರಪ್ಪ. ತೆಗೆದುಬಿಟ್ಟು ನಮ್ಮ ಹತ್ರಕ್ಕೆ ಬನ್ನಿ, ಆಮೇಲೆ ನಿಮ್ಮನ್ನು ವೀರರು, ಶೂರರು, ಧೀರರು ಅಂತ ಪ್ರಕಟ ಮಾಡೋಣ. ಎಸ್. ಅಲ್ಲಿವರೆಗೆ ನರಿಗಳು, ಹೇಡಿಗಳು, ಬೆಕ್ಕುಗಳು ಅಂತ ಹೇಳೋಣ ಬೇಕಾರೆ. ಎಸ್. 2026-27 ಹಣಕಾಸು ವರ್ಷದ ಮೊದಲ ಹಣಕಾಸು ನೀತಿಯನ್ನು RBI ಪ್ರಕಟ ಮಾಡಿದೆ. ಇದೇ ವೇಳೆ ರೆಪೋ ದರವನ್ನು 5.25% ಯಥಾಸ್ಥಿತಿಯಲ್ಲೇ ಮುಂದುವರಿಸಲು ನಿರ್ಧರಿಸಿದೆ. ಇದರ ಪರಿಣಾಮ ನಿಮ್ಮ ಯಾವುದೇ ಡೆಪಾಸಿಟ್ಸ್ ಏನಿದೆ ಅದರದ್ದು ಏರ್ಪೇರ್ ಆಗಲ್ಲ, ಯಾವುದೇ ಬಡ್ಡಿ ದರ ಅಥವಾ ನಿಮ್ಮ EMIಗಳ ಪೇಮೆಂಟು ಯಾವುದು ವ್ಯತ್ಯಾಸ ಆಗಲಿಕ್ಕಿಲ್ಲ. ಆದರೆ ಈ ಯುದ್ಧದ ಪರಿಣಾಮವಾಗಿ ಭಾರತದ ಪ್ರಗತಿಯ ಗತಿ ಏನಿದೆ, ದರ ಏನಿದೆ, ಅದು ಇಳಿಯತ್ತೆ ಅಂತ ಲೆಕ್ಕ ಹಾಕ್ತಿದ್ದಾರೆ. ಕೆಳಗೆ ಇಳಿಯತ್ತೆ ಈ ಸರಿ ಅಂತ, ಇಳಿಯತ್ತೆ. ಆಮೇಲೆ ಯಾವಾಗಲಾದ್ರು ಮೋದಿ ಫ್ರೀ ಇದ್ದಾಗ ಅವರು ಸಿಕ್ಕಾಪಟ್ಟೆ ಫೋನಲ್ಲಿ ಮಾತಾಡ್ತಾರಲ್ಲ ವರ್ಲ್ಡಲ್ಲಿ ಎಲ್ಲರಿಗೂ, ಪಾಪ ಪ್ರೈಮ್ ಮಿನಿಸ್ಟ್ರು ಇದು ಬಂದ್ಬಿಟ್ಟು ಥ್ಯಾಂಕ್ ಯು ಇಂಟ್ರಪಣ ನಂದು ಇಳಿಸ್ಬಿಟ್ಟಿಯಲ್ಲ, ನಿನಗೆ ಎಂತ ಹಾಕಿದೆ ನಿನಗೆ ಅಂತ ಬೇಕಾದ್ರೆ ಹೇಳ್ಕೊಳ್ಳಿ ಅಷ್ಟೆ.